ಜಗತ್ ಸೃಷ್ಟಿಯನ್ನ ಮಾಡಿದಂತಹ ವಿಶ್ವಕರ್ಮನ ಕುರಿತಾಗಿ ಸಾಕಷ್ಟು ಮಾಹಿತಿಯನ್ನ ನೀಡ್ತಾ ಇದ್ದೀರಾ. ಈಗೇನ್ ಹೇಳ್ತಿದ್ದೀರಾ? ವೀಕ್ಷಕರೇ, ಪ್ರತಿಯೊಬ್ಬ ಮನುಷ್ಯನಿಗೆ ಏನಾದರೂ ಒಂದು ವ್ರತ ಮಾಡಿ, ಯಾವುದಾದ್ರೂ ಒಂದು ಪೂಜೆ ಹೇಳಿ ಅಂತ ಹೇಳ್ತಾ ಇರ್ತಾರೆ. ಕಷ್ಟನೋ ಸುಖನೋ ಸಂಕ್ಷಿಪ್ತವಾಗಿ ಕೆಲವರು ಮಾಡ್ಕೋಬೋದು, ಕೆಲವ್ರಿಗೆ ಮಾಡ್ಕೊಳಕ್ಕಾಗಲ್ಲ, ಕೆಲವ್ರಿಗೆ ಅನರ್ಹತೆ ಇರುತ್ತೆ, ಕೆಲವರಿಗೆ ಮಾಡ್ಕೊಳಕ್ಕೆಲ್ಲ ಕಷ್ಟ ರೀ ಅಂತಾರೆ. ಆದರೂ ಸಹ ಸಂಕ್ಷಿಪ್ತವಾಗಿ ಹೇಳ್ತೀನಿ ಕೇಳಿ. ಸಣ್ಣ ಪುಟ್ಟದಾಗಿ ಯಾವ ಥರ ಒಂದು ಒಳ್ಳೆಯ ದಿವಸ, ಒಳ್ಳೆ ಪೌರ್ಣಿಮೆ ದಿವಸ, ಒಳ್ಳೆ ಅಮಾವಾಸ್ಯೆ ಪೌರ್ಣಿಮೆಗೆ ಮಧ್ಯ ಬರ್ತಕ್ಕಂಥ ಒಂದು ಬುಧವಾರ ಪಂಚಮಿ ಬಿದ್ದರೆ ಬಹಳ ವಿಶೇಷವಾಗಿರ್ತಕ್ಕಂಥ ದಿನಗಳಲ್ಲಿ ಈ ವ್ರತನ ನೀವು ಅಕಸ್ಮಾತ್ ಮಾಡಿಕೊಂಡ್ರೆ ಹೇಳಿದಲ್ಲ ಸರ್ವ ಕಾರ್ಯ ಸಿದ್ಧಿ ಅಂತ. ಇದರಲ್ಲಿ ಗಂಡ ಹೆಂಡತಿ ಇಬ್ಬರು ಆಚರಿಸ್ಕೊಂಡ್ಬಿಟ್ರೆ ಅಂತೂ ಫಸ್ಟ್ ಕ್ಲಾಸ್. ಅದಕ್ಕೋಸ್ಕರ ನೀವು ಮಕ್ಕಳ ಮರಿಗಳೊಂದವರು ಅಕಸ್ಮಾತ್ ಮಕ್ಕಳು ಎಲ್ಲಾದರೂ ಹೋಗಿದ್ದ ಪಕ್ಷದಲ್ಲಿ ಕರೆದು ಸಾಯಂಕಾಲದಲ್ಲಿ ಪೂಜೆ ಮಾಡಿಸ್ಕೊಳ್ಳಿ. ಇಲ್ಲ ತ್ರಿಕಾಲ ಪೂಜೆಯನ್ನು ಮಾಡ್ಬೋದು, ಇಲ್ಲ ಒಂದು ಕಾಲ ಆದರೂ ಪೂಜೆ ಮಾಡ್ಕೊತೀವಪ್ಪ ಅಂತ ನಿಮ್ಮ ಅನುಷ್ಠಾನ. ಈ ವ್ರತ ಹೆಂಗೆ ಏನು ಅಂತ ನಿಮಗೆಲ್ಲರಿಗೂ ಕೇಳೋಕ್ಕೆ ಆಸಕ್ತಿ ಆಗಿದೆಯಾ? ನಾನು ಅದಕ್ಕೆ ಹೇಳೋದು, ಸಾಕಷ್ಟು ಜನಕ್ಕೆ ನಾನು ಮಾತಾಡ್ತಾ ಇದ್ದಾಗ ದಿವ್ಯನೂ ಪಾಪ ಮಾತಾಡಲಿ ಅಂತ ನೋಡಿ. ಅವಳು ಭಾಳ ಚೆನ್ನಾಗಿ ಹೇಳ್ತಾಳೆ, ಅದಕ್ಕೆ ಅವಳ ಬಾಯಿಂದನೇ ಕೇಳೋ ಹಾಗೆ ಒಂದು ವಿಚಾರವನ್ನು ತಿಳಿಸ್ಕೊಡ್ತೀನಿ. ಆ ವ್ರತ ಹೇಗೆ ಅಂತ ಈಗ ದಿವ್ಯ ಹೇಳ್ತಾಳೆ. ಖಂಡಿತ ಗುರುಜಿ. ವಿಶ್ವಕರ್ಮ ವ್ರತಾಚರಣೆಯ ಕುರಿತು ವಿಶ್ವಜ್ಞ ಬ್ರಹ್ಮನು ವೇದಪಾಲಾದಿ ಋಷಿಗಳಿಗೆ ಹೀಗೆಂದು ಉಪದೇಶ ಮಾಡ್ತಾರೆ. ಈಶಾನ್ಯ ಭಾಗದಲ್ಲಿ ಒಂದು ಮಂಟಪವನ್ನ ರಚಿಸಿ ತಳಿರು ತೋರಣಗಳನ್ನುಳ್ಳ ಹೋಮ ಕುಂಡವೊಂದನ್ನ ನಿರ್ಮಿಸಿ ಪುಷ್ಪಾಕ್ಷತೆ, ಹರಿದ್ರ, ಕುಂಕುಮಾದಿಗಳಿಂದ ಅಲಂಕರಿಸಬೇಕು. ಸಾಯಂಕಾಲದಲ್ಲಿ ಪುನಃ ಮನೆಯ ಯಜಮಾನರು ಸ್ನಾನಾದಿಗಳನ್ನ ಮಾಡಿ ಈಶಾನ್ಯ ಭಾಗದಲ್ಲಿ ದೇವರನ್ನ ಸ್ಥಾಪಿಸಿ ಪಂಚಮುಖ ವಿಶ್ವಕರ್ಮನ ಪ್ರತಿಮಾ ರೂಪವನ್ನ ಆ ಮಂಟಪದಲ್ಲಿ ಸ್ಥಾಪಿಸಿ ಅಲ್ಲಿ ಕಲಶವೊಂದನ್ನ ಕೂಡ ಸ್ಥಾಪಿಸಿ ನೈವೇದ್ಯಾದಿಗಳನ್ನ ಸಮರ್ಪಿಸಬೇಕು. ಹೀಗೆ ರಾತ್ರಿ 4 ಜಾವಗಳಲ್ಲಿಯೂ ಈ ರೀತಿಯಾಗಿ ಪೂಜಿಸುತ್ತಾ ನಿತ್ಯ ಕರ್ಮಾನುಷ್ಠಾನಗಳನ್ನ ನೆರವೇರಿಸಿ ವಿಧಿವತ್ತಾಗಿ ವೈಶ್ವಕರ್ಮಣ ಹೋಮವನ್ನ ಮಾಡಿಸಬೇಕು. ಆನಂತರ ಪುನಃ ಪೂಜೆಯನ್ನ ಮಾಡಿ ಬ್ರಾಹ್ಮಣ ಸಮಾರಾಧನೆಯನ್ನ ಕೂಡ ಮಾಡಿ ಕಲಶವನ್ನ ಆಚಾರ್ಯರಿಗೆ ದಾನವಾಗಿ ನೀಡತಕ್ಕದ್ದು ಅಂತ ಹೇಳ್ತಾರೆ. ಶಕ್ತ್ಯಾನುಸಾರ ಗೋದಾನಾದಿ ದಶದಾನಗಳನ್ನ ಸಹ ಮಾಡಬಹುದು. ಅನಂತರ ದಂಪತಿ ಪೂಜೆಯನ್ನ ನೆರವೇರಿಸಿ ಪರಿಶುದ್ಧ ಮನಸ್ಕನಾಗಿ ಭೋಜನ ಮಾಡಿ ಬ್ರಾಹ್ಮಣಾಶೀರ್ವಾದವನ್ನ ಪಡೆಯಬೇಕು. ಇದರಿಂದ ಸರ್ವ ಪಾಪಗಳೂ ಮುಕ್ತಗೊಂಡು ಪೂರ್ಣ ಕಾಯಕನಾಗಿ ಮೋಕ್ಷಾನಂದವನ್ನ ಹೊಂದುತ್ತಾನೆ. ಈ ವಿಶ್ವಕರ್ಮ ವ್ರತವನ್ನ ಆಚರಿಸುವವರಿಗೆ ಪ್ರತಿ ತಿಂಗಳಾದರೂ ಅಥವಾ ಹುಣ್ಣಿಮೆಯಲ್ಲೂ ಅಥವಾ ಒಮ್ಮೆಯಾದರೂ ಆಚರಿಸಲೇಬೇಕು ಅಂತ ಹೇಳಲಾಗಿದೆ. ಹೀಗೆ ಆಚರಿಸೋದ್ರಿಂದ ಸರ್ವ ಸುಖ ದೊರೆಯುವುದರಲ್ಲಿ ಯಾವ ಸಂಶಯವೂ ಇಲ್ಲ ಅಂತ ವಿಶ್ವಜ್ಞ ಬ್ರಹ್ಮನು ಉಪದೇಶಿಸಿದನಂತೆ. ನೋಡಿದ್ರೆ ವೀಕ್ಷಕರೇ, ಪ್ರತಿಯೊಂದು ವ್ರತವನ್ನ ಮಾಡಬೇಕಾದ್ರೆ ಎಲ್ಲವೂ ಕಷ್ಟವೇ, ಆದರೆ ಮನಸ್ಸಿಗೆ ಹಾಕೊಂಡ್ಬಿಟ್ರೆ ಬಹಳ ಸುಲಭ. ಕಾಲಾಯ ತಸ್ಮೈ ನಮಃ ಅಂತಾಗೆ ಇದು ಸಂಕ್ಷಿಪ್ತವಾಗಿ ತಾವುಗಳು ಹೇಳ್ಕೊಟ್ಟ ವಿಚಾರಗಳು. ಇದನ್ನು ದೊಡ್ಡವರು ಮಾಡ್ತಿದ್ರು, ಕೆಲವರು ಮಾಡ್ತಾ ಇಲ್ಲ, ಕೆಲವರು ವ್ರತಾಚರಣೆಯನ್ನು ಆಚರಿಸ್ತಕ್ಕಂಥ ವಿಚಾರಗಳನ್ನ ಗೊತ್ತಿದೆ. ಅದಕ್ಕೆ ವಿಶ್ವಕರ್ಮ ಜನಾಂಗದಲ್ಲೇ ಎಷ್ಟೋ ಜನ ಮಾಡದೇ ಇರ್ತಕ್ಕಂಥವ್ರು ಇದ್ದಾರೆ. ಅದಕ್ಕೆ ನಾವೇನು ಹೇಳ್ತೀವಿ, ಬ್ರಾಹ್ಮಣೋತ್ತಮರು, ಬ್ರಾಹ್ಮಣರಿಗಿಂತ ಉತ್ತಮರು ಅಂತ ನೀವು ಅಂದ್ಕೊಂಡಾಗ ನೀವುಗಳೆಲ್ಲ ಈ ಆಚರಣೆಗಳನ್ನು ವ್ರತಗಳನ್ನು ಮಾಡಬೇಕು. ಅದಕ್ಕೆ ಹೇಳೋದು, ಎಲ್ಲರೂ ಆಚರಿಸ್ತಕ್ಕಂಥ ಬೇರೆ ಜನಗಳು, ಬೇರೆ ಧರ್ಮದವರು ಅಂತ ಹೇಳಿ ಇದಕ್ಕೆ ನ್ಯಾಯ ನೀತಿ ಧರ್ಮ ಇದ್ದಾಗೆ ಬೇರೆ ಬೇರೆ ಜಾತಿ ವರ್ಗ ಇಂಥವರೆಲ್ಲ ಮಾಡಬಾರ್ದು ಅನ್ನೋ ಯಾವ ಶಾಸ್ತ್ರನೂ ಇಲ್ಲ. ಎಲ್ಲ ರೀತಿಯಾದ ಧರ್ಮದವರು ಆಚರಿಸ್ಬೋದು. ತಕ್ಷಣ ಮಾಗ್ರೇಣ ಶೀಘ್ರಂ ಕಾರ್ಯಂ ಲಭ್ಯತೆ. ಅತಿ ಶೀಘ್ರದಲ್ಲಿ ಕಾರ್ಯ ಸಿದ್ಧಿಯಾಗಬೇಕಾದ್ರೆ ಇಷ್ಟೆಲ್ಲ ವ್ರತಾಚರಣೆಗಳನ್ನ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ನಮ್ಮ ಒಂದು ಬಾಂಧವ್ಯ ಭಗವಂತನ ಕೃಪಾ ಕಟಾಕ್ಷದಲ್ಲಿ ಆ ವಿಶ್ವಕರ್ಮನ ಪಾದಕ್ಕೆ ಶರಣು ಅಂತ ಹೇಳ್ತಾ ಇದ್ದ ಹಾಗೆ ವಿಶ್ವವ್ಯಾಪಿಯಾಗಿರ್ತಕ್ಕಂಥ ಭಗವಂತನಿಗೆ ಹೇಗೆ ಉನ್ನತ ಸ್ಥಾನವನ್ನು ತಗೊಂಡು ಹೋಗ್ತಾನೆ ವಿಶ್ವಕರ್ಮ, ವಿಶ್ವಾದ್ಯಂತ ನಮ್ಗಳನ್ನ ಪ್ರಸಿದ್ಧಿ ಮಾಡಿ ವಿಶೇಷವಾಗಿರ್ತಕ್ಕಂಥ ಒಳ್ಳೆ ಸ್ಥಾನಮಾನ ಗೌರವ ನಿಮಗೆ ಈ ವ್ರತದಿಂದ ಸಿಗಲಿ, ನಿಮ್ಮ ಗಂಡನಿಗೆ ಸಿಗಲಿ, ಮಕ್ಕಳಿಗೆ ಸಿಗಲಿ, ಒಳ್ಳೆ ಆರೋಗ್ಯ ಶ್ರೇಯಸ್ಸು ಅಂತಸ್ತು ಎಲ್ಲವೂ ಸಿಗಲಿ ಅಂತ ಈ ಮುಖಾಂತರ ಹಾರೈಸ್ತಾ